ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ನನ್ನ ವಿಡಿಯೋ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಮಾಡ್ತಾ ಇದ್ದ ಎಕ್ಸಸೈಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ ರನ್ನಿಂಗಲ್ಲಿದೆ. ಮಾರ್ಚ್ 10ಗೆ ನನಗೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ವಿಡಿಯೋ ನನ್ನ ಪರ್ಸನಲ್ ವಿಡಿಯೋ ಆಗಿರುತ್ತೆ. ಯಾರಿಗೂ ನಾನು ಈ ಥರ ಎಕ್ಸಸೈಸ್ಗಳನ್ನ ಮಾಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಯಾಕಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬ ಡಿಫಿಕಲ್ಟ್ ಆಗಿರುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಥರದ ಸಮಸ್ಯೆಗಳಿರ್ತವೆ. ಅದರಿಂದಾಗಿ ನೀವು ಮಾಡಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗಿತ್ತು ನೀವು ಹಾಗೇ ಇರಿ, ನಿಮ್ಗೇನು ಇಷ್ಟನೋ ನೀವು ಹಾಗೆ ಇರಿ, ಓಕೆನಾ? ನಿಮ್ಮ ಡಾಕ್ಟರ್ಸ್ ಹೇಳಿರ್ತಾರೆ ನಮ್ಗೆ ಈ ಥರ ಈ ಥರ ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನು. ಅದರ ಮೇಲೆ ನೀವು ಎಕ್ಸಸೈಸ್ಗಳನ್ನ ಮಾಡಿ ಅಂತ ಹೇಳ್ತೀನಿ. ಯಾವುದು ಕೂಡ ಈ ಒಂದು ವಿಡಿಯೋನ ಪರ್ಸ್ನಲ್ ಆಗಿ ತೊಗೋಬೇಡಿ, ಓಕೆನಾ? ಆ್ಯಕ್ಚುಲಿ ನಾನು ಹೊರಗಡೆ ಎಕ್ಸಸೈಸ್ನ ಮಾಡ್ತೀನಿ, ಸಂಜೆ ಟೈಮಲ್ಲಿ ಮಾಡ್ತೀನಿ. ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೋತೀನಿ. ಜಾಸ್ತಿ ಟೈಮ್ ತೊಗೊಂಡು ನಾನು ಮಾಡಲ್ಲ. 1 hour 2 ಆ ಥರ ಎಲ್ಲ ಮಾಡಲ್ಲ. ಹಾಫ್ ಆನ್ ಅವರ್ ಅಷ್ಟೇ ಮಾಡೋದು, ವರ್ಕೆಲ್ಲ ಇರೋದ್ರಿಂದ. ಇವಾಗ ನಾನು ವೀಡಿಯೋಗೋಸ್ಕರ ಮಾತ್ರ ಮನೆಯ ಒಳಗಡೆ ಇದ್ದು ಈ ಒಂದು ವೀಡಿಯೋನ ಮಾಡ್ತಾ ಇರೋವಂಥದ್ದು, ಓಕೆ? ಹಾಗೆ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ತೇವೆ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮಾಡುವ ಎಕ್ಸಸೈಸಲ್ಲಿ ನಾನು ಇಡೀ ಬಾಡಿಗೆ ನನ್ನ ಎಕ್ಸಸೈಸ್ನ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಪರ್ಟಿಕ್ಯುಲರ್ ಒಂದು ಪಾರ್ಟಿಗೆ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿ ಎಕ್ಸಸೈಸ್ ಮಾಡಲ್ಲ. ಫಸ್ಟ್ಗೆ ವಾರ್ಮ್ ಅಪ್ ಮಾಡೋಣ. ವಾರ್ಮ್ ಅಪ್ ಮಾಡಿದ್ಮೇಲೆ ಮಿಕ್ಕ ಎಕ್ಸಸೈಸ್ಗಳನ್ನ ಮಾಡೋಣ. ನಿಮ್ಮ ಕಡೆಯಿಂದ ಯಾವ್ದು ಸಾಧ್ಯ ಆಗುತ್ತೋ ಅಷ್ಟೇ ಮಾಡಿ, ಎಕ್ಸ್ಟ್ರಾ ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ, ಓಕೆ? ಫಸ್ಟ್ ನಾನು ನಾರ್ಮಲ್ ಆಗಿ ನಾನು ವಾಕ್ ಮಾಡ್ತೀನಿ. ಒಂದು 15 ಮಿನಿಟ್ಸ್ ವಾಕ್ ಮಾಡ್ತೀನಿ. 15 ಮಿನಿಟ್ಸ್ ವಾಕ್ ಮಾಡಿದ್ಮೇಲೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ನೆಕ್ಕಿಗೆ ಸ್ಟಾರ್ಟ್ ಮಾಡ್ತೀನಿ. ನಾನು ಜಾಸ್ತಿ ತೋರಿಸೋದಿಲ್ಲ, ನಿಮ್ಗೆ ಗೊತ್ತು ಎಷ್ಟೆಷ್ಟು ಟೈಮ್ ಮಾಡಬೇಕು ಅನ್ನೋದು. ನಾನು ಸ್ವಲ್ಪನೇ ತೋರಿಸ್ತಾ ಇರುವಂಥದ್ದು. ಇದರಿಂದ ನಮ್ಮ ಬಾಡಿ ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಹಂಗೆ ರೊಟೇಷನಲ್ಲಿ ಮಾಡೋಣ. ಈ ಥರ ಮಾಡೋದ್ರಿಂದ ನಮ್ಮ ಶೋಲ್ಡರಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ಮಾಡ್ತಾ ಇರಬೇಕಂದ್ರೆ. ಜಾಸ್ತಿ ಬಿಲ್ಡ್ ಆಗಕ್ಕೆ ಹೋಗ್ಬೇಡಿ. ಪ್ರೆಗ್ನೆಂಟ್ ಆಗಿ ಇರೋರಿಗೆ ನಾನು ಹೇಳ್ತಾ ಇರೋದು ಜಾಸ್ತಿ ಬಿಲ್ಡ್ ಆಗಬೇಡಿ ಅಂತ. ನಿಮಗೆ ಎಷ್ಟು ಆಗುತ್ತೋ ಅಷ್ಟೇ ಮಾಡೋದಾದ್ರೆ ಮಾಡ್ಬೋದು. ಇದನ್ನು ನಾವು ಕೂತ್ಕೊಂಡು ಕೂಡ ಮಾಡ್ಬೋದು. ಹಾಗೆ ನಾನು ನಿಂತ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಸೇರಿಲ್ಲ ಈ ಥರ ಕೈ ಮುಟ್ತಾ ಇದ್ದೀನಿ. ಇವಾಗ ಫುಟ್ ಕೈ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಮೇಲೆ ಕೆಳಗಡೆ ಹಾಗೆ ರೊಟೇಷನಲ್. ತುಂಬ ಜನರಿಗೆ ಕಾಲು ಪೇನ್ ಆಗೋದು ಅನ್ನೋದು ಇರುತ್ತೆ. ಕಾಲನ್ನ ಸ್ವಲ್ಪ ಅಗಲ ಇಟ್ಕೊಂಡು ಇದರಿಂದ ನಮ್ಮ ಸೊಂಟದಿಂದ ನೀ ತನಕ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಇಟ್ಕೊಂಡು ಕಾಲುಗಳನ್ನ ಸ್ವಲ್ಪ ಬೆಂಡ್ ಮಾಡಿಕೊಂಡು ಇದರಿಂದ ನೀವು 2 ಎಕ್ಸಸೈಸ್ನ ಮಾಡ್ಬೋದು. ಇಲ್ಲಿ ಕೈ ಮುಷ್ಟಿನ ಮಾಡಿಕೊಂಡು ಈ ಥರ ರೊಟೇಟ್ ಮಾಡಿ ಫ್ರಂಟ್ ಬೆಂಡ್ ಆಗ್ತೀನಿ, ಬಟ್ ಬ್ಯಾಕ್ ಬೆಂಡ್ ಆಗಲ್ಲ. ಪ್ರೆಗ್ನೆಂಟ್ ಆಗಿರೋದ್ರಿಂದ ಬ್ಯಾಕ್ ಬೆಂಡ್ ಆಗೋಕ್ಕೆ ಹೋಗಲ್ಲ. ಇದು ಬೆನ್ನು ನೋವಿಗೆ ತುಂಬ ಒಳ್ಳೆಯದು. ಇದನ್ನೇ ಕೂತ್ಕೊಂಡು ಮಾಡ್ಬೋದು, ಒಂದು ಚೌಕಾಕಾರದಲ್ಲಿ ಇದ್ದು ಮಾಡ್ಬೋದು. ನಾನು ನಿಮಗೆ ನಿಂತ್ಕೊಂಡೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾಲುಗಳನ್ನ ಅಗಲವಾಗಿ
ಹಾಗೆ ನಮ್ಮ ಕಣ್ಣಿಗೆ ಕೂಡ ಎಕ್ಸಸೈಸ್ ಬೇಕಲ್ವ. ಕಣ್ಣು ಸಿಸ್ಟಮ್ ನೋಡ್ಕೊಂಡು ಅಥವಾ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಅದಕ್ಕೂ ಸುಸ್ತಾಗಿರುತ್ತೆ. ಸೊ ಕಣ್ಣಿಗೆ ಕೂಡ ಎಕ್ಸಸೈಸ್ ಕೊಡೋಣ ಅಲ್ವಾ. ಎಸ್, ಇದರಿಂದ ಬಾಯಿಗೆ ಕೂಡ ರಿಲ್ಯಾಕ್ಸೇಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ರೀತಿಂಗ್ನ ಡೀಪಾಗಿ ತಗೊಂಡು ಹಾಗೆ ನಿಧಾನ ಮಾಡ್ಬಿಟ್ಟೋಣ. ಹಾಗೆ ಮಿಡ್ಲಲ್ಲಿ ಸ್ವಲ್ಪ ಬಾಯಾರಿಕೆ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗ್ಬೇಡಿ, ಮತ್ತು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನೀರನ್ನ ಕುಡಿಬೇಕು. ಓಕೆನಾ. ಇನ್ನೂ ಮಾಡುವಂಥ ಎಕ್ಸಸೈಸ್ ಬೇಜಾನಿದೆ. ಸೊ ನಿಮಗೆ ಯಾವ ಎಕ್ಸಸೈಸ್ ಮಾಡಬೇಕು ಅನಿಸುತ್ತೋ ಆ ಎಕ್ಸಸೈಸ್ನ ಮಾಡಿ. ಸೊ ನಾನು ರೆಗ್ಯುಲರಾಗಿ ಮಾಡುವಂಥ ಎಕ್ಸಸೈಸ್ ಇದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬಾರ್ದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ಎಲ್ಲರೂ ಹೆಲ್ದಿಯಾಗಿರಿ, ಹೆಲ್ದಿ ಫುಡ್ಗಳನ್ನ ತಿನ್ನಿ. ಓಕೆ, ಸ್ಟೇ ಹ್ಯಾಪಿ. ಲವ್ ಯು ಆಲ್.